ಆಶ್ರಯ ಯೋಜನೆ ಹೆಸರಿಗಷ್ಟೇ ಬಡವರಿಗೆ, ಆಶ್ರಯದ ಫಲಾನುಭವಿಗಳು ಮಾತ್ರ ಶ್ರೀಮಂತರು. ಬಡವರಿಗೆ ಸಿಗಬೇಕಾದ್ದು ಬಡವರಿಗೆ ಸಿಕ್ಕೋದೇ ಇಲ್ಲ. ಆಶ್ರಯ ಯೋಜನೆ ಹೆಸರಿಗಷ್ಟೇ ಬಡವರಿಗೆ ಎನ್ನುವಂತಾಗಿದೆ. ಆಶ್ರಯದ ಫಲಾನುಭವಿಗಳು ಮಾತ್ರ ಶ್ರೀಮಂತರು. ಬಡವರಿಗೆ ಸಿಗಬೇಕಾದಂಥದ್ದು ಬಡವರಿಗೆ ಸಿಕ್ಕೋದೇ ಇಲ್ಲ. ಆಶ್ರಯ ಮನೆ ಲೂಟಿ ಗ್ಯಾಂಗ್ಗಳನ್ನ ಬೆನ್ನಹತ್ತಿದೆ ಸುವರ್ಣ ನ್ಯೂಸ್. ಶಿವಮೊಗ್ಗದ ಸಾಗರದಲ್ಲಿಯೇ ಕವರ್ ಸ್ಟೋರಿ ತಂಡದ ರಿಯಾಲಿಟಿ ಚೆಕ್ ನೋಡಿದ್ರೆ ಎಂಥವರು ಕೂಡ ಹೌಹಾರ್ತಾರೆ. ಆಶ್ರಯ ಯೋಜನೆ ಅನ್ನುವಂಥದ್ದು ಮಾಜಿ ಸಿಎಂ ಬಂಗಾರಪ್ಪನವರ ಕನಸಾಗಿತ್ತು. ಪ್ರತಿ ಬಡವರಿಗೂ ಮನೆ ಕೊಡಿಸಲು ಶುರುವಾದಂತಹ ಯೋಜನೆ. ಆದರೆ ಶಿವಮೊಗ್ಗದಲ್ಲಿಯೇ ಲೂಟಿಕಾರರ ಪಾಲಾಗಿದೆ ಆಶ್ರಯ ಯೋಜನೆ. ಯಾರು ಈ ಯೋಜನೆಯ ಕನಸನ್ನು ಕಂಡ್ರೋ ಅವರ ಜಿಲ್ಲೆಯಲ್ಲಿಯೇ ಇದು ಲೂಟಿಕೋರರ ಪಾಲಾಗ್ತಿದೆ ಎನ್ನುವಂಥದ್ದು ಶಿವಮೊಗ್ಗದ ಸಾಗರದಲ್ಲಿಯೇ ಕವರ್ ಸ್ಟೋರಿ ತಂಡದ ರಿಯಾಲಿಟಿ ಚೆಕ್ ನಡೆದಿದೆ. ಕಂದಾಯ ಸಚಿವರಾದಂತಹ ಕಾಗೋಡು ತಿಮ್ಮಪ್ಪನವರ ಜಿಲ್ಲೆಯಲ್ಲಿಯೇ ಸುವರ್ಣ ನ್ಯೂಸ್ ಈ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಸಾಗರ ತಾಲೂಕಿನ ದಾಖಲೆಗಳಲ್ಲಿದೆ 300ಕ್ಕೂ ಹೆಚ್ಚು ಆಶ್ರಯ ಲೇಔಟ್ಗಳು. ಆದರೆ ಗ್ರಾಮ ಪಂಚಾಯತ್ಗಳಿಗೆ ಹೋಗಿ ಹುಡುಕಿದ್ರೆ ಅಲ್ಲಿ ಆಶ್ರಯ ಮನೆ ಸಿಗೋದೇ ಇಲ್ಲ. ಫೈಲ್ನಲ್ಲಿರುವ ಆಶ್ರಯ ಮನೆಗಳು ಮಂಗ ಮಾಯವಾಗಿದ್ವು. ಹಕ್ಕುಪತ್ರ ಇದ್ರೆ ಆಶ್ರಯ ಮನೆಗಳೇ ಇಲ್ಲ. ಹಾಗಿದ್ರೆ ಇಲ್ಲಿ ಕದ್ದವರು ಯಾರು ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಏಳುವಂಥದ್ದು. ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪನವರ ಕ್ಷೇತ್ರದಲ್ಲಿಯೇ ಈ ಪರಿಸ್ಥಿತಿ ಆದರೆ ಇನ್ನು ಉಳಿದ ಕಡೆ ಬೇರೆ ಏನು ಅನ್ನುವಂಥದ್ದು. ಹಾಗಾಗಿ ಶಿವಮೊಗ್ಗದ ಸಾಗರದಲ್ಲಿದ್ದಂತಹ ಆಶ್ರಯ ಮನೆಗಳು ಎಲ್ಲಿ ಹೋದವು, ಯಾರ ಪಾಲಾದವು, ಇದು ಈಗ ಸುವರ್ಣ ನ್ಯೂಸ್ ತೆರೆದಿಟ್ಟಿರುವಂತಹ ಒಂದು ಸತ್ಯ. ಎಸ್, ಆಶ್ರಯ ಮನೆ ಅನ್ನುವಂಥದ್ದು ಬಡವರಿಗಾಗಿ ಮನೆಯನ್ನು ಕಟ್ಟಿಕೊಡಬೇಕು ಎನ್ನುವಂತಹ ಒಂದು ಮಹತ್ವಾಕಾಂಕ್ಷಿ ಕನಸಾಗಿತ್ತು. ಬಂಗಾರಪ್ಪನವರೇ ಅದನ್ನು ಪ್ರಾರಂಭಿಸಿದ್ರು ಅನ್ನುವಂಥದ್ದು. ಆದರೆ ಅವರದ್ದೇ ಜಿಲ್ಲೆಯಾದಂಥ ಶಿವಮೊಗ್ಗದ, ಅದರಲ್ಲೂ ಸಾಗರದಲ್ಲಿ ಸಾಕಷ್ಟು ಲೇಔಟ್ಗಳು ಆಶ್ರಯ ಮನೆಗೆ ಅಂತ ಮೀಸಲಿಟ್ಟಿದ್ದಾರೆ. ಆದರೆ ಅಲ್ಲಿ ಹಕ್ಕುಪತ್ರ ಇದೆ, ಆದರೆ ಆಶ್ರಯ ಮನೆ ಮಾತ್ರ ಕಾಣಿಸ್ತಿಲ್ಲ ಅನ್ನುವಂಥದ್ದು. ಹಾಗಿದ್ರೆ ಯಾರ ಪಾಲಾಗಿದೆ ಈ ಆಶ್ರಯ ಮನೆಗಳು ಅನ್ನುವಂಥದ್ದು? ಹಾಗಿದ್ರೆ ಬಡವರು 92ರಿಂದಲೂ ಕೂಡ ಈ ಒಂದು ಕನಸನ್ನು ಕೈಯಲ್ಲಿ ಹಿಡ್ಕೊಂಡೇ ಕೂತಿದ್ದಾರೆ, ತಮಗೆ ಮನೆ ಸಿಗುತ್ತೆ, ಜಾಗ ಸಿಗುತ್ತೆ ಅನ್ನುವಂಥದ್ದು. ಆದರೆ ಇದುವರೆಗೂ ಕೂಡ ಬಡವರ ಪಾಲಾಗಲಿಲ್ಲ. ದೊಡ್ಡ ಕನಸನ್ನು ಇಟ್ಟುಕೊಂಡು ಆರಂಭಿಸಿದಂಥ ಈ ಒಂದು ಆಶ್ರಯ ಯೋಜನೆ ಶಿವಮೊಗ್ಗದ ಸಾಗರ ತಾಲೂಕಿನಲ್ಲಂತೂ ಸಾಕಷ್ಟು 300ಕ್ಕೂ ಹೆಚ್ಚು ಯೋಜನೆಗಳು ಫಲಪ್ರದವಾಗಲಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಅದು ಬಡವರಿಗೆ ಸಿಗಲಿಲ್ಲ, ಶ್ರೀಮಂತರ ಪಾಲಾಯಿತು ಅನ್ನುವಂಥದ್ದು ಒಂದು ಮಾತಾದರೆ, ಇನ್ನೊಂದು ಕಡೆ ಬೇರೆ ಬೇರೆ ಯೋಜನೆಗಳಿಗೆ ಆ ಒಂದು ಭೂಮಿ ಹಂಚಿ ಹೋಗಿದೆ ಅನ್ನುವಂಥದ್ದು. ಹಾಗಾಗಿ ಬಡವರಿಗಾಗಿ ಮನೆ ಕೊಡಬೇಕು ಎನ್ನುವಂಥ ಬಂಗಾರಪ್ಪನವರ ಕನಸು ಏನಿತ್ತು ಅದು ಈಡೇರಲಿಲ್ಲ ಅನ್ನುವಂಥದ್ದು. ಅದು ಶಿವಮೊಗ್ಗದ ಸಾಗರದಲ್ಲಿಯೇ ಈ ರೀತಿ ಸುಮಾರು 300ಕ್ಕೂ ಹೆಚ್ಚು ಲೇಔಟ್ಗಳಲ್ಲಿ ಆಶ್ರಯ ಮನೆಯ ಹೆಸರಿದೆ, ಆದರೆ ಅಲ್ಲಿ ಆಶ್ರಯ ಮನೆ ಇಲ್ಲ. ಅಲ್ಲಿ ಫಲಾನುಭವಿಗಳಲ್ಲಿ ಹಕ್ಕುಪತ್ರ ಇದೆ, ಆದರೆ ಅಲ್ಲಿ ಭೂಮಿಯೇ ಇಲ್ಲ ಅನ್ನುವಂಥದ್ದು. ಹಾಗಿದ್ರೆ ಈ ಯೋಜನೆ ಯಾರ ಪಾಲಾದವು? ಇದರಲ್ಲಿ ನುಂಗಣ್ಣಗಳ ಪಾತ್ರ ಏನು, ನುಂಗಿದ್ದು ಯಾರು ಮತ್ತು ಎಷ್ಟು ಅನ್ನುವಂಥದ್ದು ಮುಂದಿರುವಂತಹ ಪ್ರಶ್ನೆ. ಎಸ್, ಇಲ್ಲಿ ನಾವು ನೋಡ್ತಿದ್ದೀವಿ, ಇದು ಫಲಾನುಭವಿಗಳ ಹಕ್ಕುಪತ್ರ. ಇವರಿಗೆ ಹಕ್ಕುಪತ್ರಗಳನ್ನು ವಿತರಿಸಿ ಎಷ್ಟೋ ವರ್ಷಗಳೇ ಸಂದಾಗಿದೆ. ಆದರೆ ಅಲ್ಲಿ ಸೈಟ್ ಇದೆ, ಆದರೆ
ಮನೆಗಳೇ ಇಲ್ಲ ಅನ್ನುವಂಥದ್ದು. ಹಾಗಿದ್ರೆ ಈ ಹಕ್ಕುಪತ್ರವನ್ನು ಅವರಿಗೆ ನೀಡಿದ್ಯಾರು ಮತ್ತು ಹಕ್ಕುಪತ್ರಕ್ಕೆ ಏನು ಬೆಲೆ, ಇಲ್ಲಿದ್ದಂಥ ಮನೆಗಳು ಎಲ್ಲಿ ಹೋಯಿತು, ಮನೆಗಳು ಕಟ್ಟಲೇ ಇಲ್ವಾ ಎನ್ನುವಂತಹ ಒಂದು ಪ್ರಶ್ನೆ. ಹಾಗಾಗಿ ಈ ಆಶ್ರಯ ಮನೆ ಯೋಜನೆಯ ಲಾಭ ಯಾರದ್ದಾಗಿದೆ ಎನ್ನುವಂಥದ್ದು. ಇದು ಯೋಜನೆ ಪ್ರಾರಂಭಿಸಿದಂತಹ ಶಿವಮೊಗ್ಗ ಜಿಲ್ಲೆಯವರೇ ಆದಂತಹ ಆ ಕಾಲದ ಮುಖ್ಯಮಂತ್ರಿ ಬಂಗಾರಪ್ಪನವರ ಒಂದು ಕನಸಾಗಿತ್ತು ಆಶ್ರಯ ಯೋಜನೆ. ಆದರೆ ಈ ಆಶ್ರಯ ಯೋಜನೆ ಅನ್ನುವಂಥದ್ದು ಅವರ ಜಿಲ್ಲೆಯಲ್ಲಿಯೇ ಅನುಷ್ಠಾನಕ್ಕೆ ಬರಲಿಲ್ಲ. ಈಗ ಕಂದಾಯ ಸಚಿವರು ಕೂಡ ಅದೇ ಜಿಲ್ಲೆಯ ಕಾಗೋಡು ತಿಮ್ಮಪ್ಪನವರಾಗಿದ್ದಾರೆ. ಅವರು ಕೂಡ ಹಲವು ವರ್ಷಗಳಿಂದ ಈ ಪ್ರದೇಶದ ಜನಪ್ರತಿನಿಧಿಯಾಗಿ ಆಯ್ಕೆ ಆಗ್ತಿರುವವರು. ಆದರೆ ಅವರ ಪ್ರದೇಶದಲ್ಲಿಯೇ ಈ ರೀತಿಯಾದಂತಹ ಒಂದು ಅವ್ಯವಹಾರ ನಡೆದಿರುವಂಥದ್ದು. ಇಲ್ಲಿ ಆಶ್ರಯ ಮನೆಯ ಯೋಜನೆಗಳ ಫಲಾನುಭವಿಗಳು ಬಡವರಲ್ಲ ಶ್ರೀಮಂತರ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಇನ್ನು ಆಶ್ರಯ ಯೋಜನೆಯಲ್ಲಿ ನಡೆಸಿರುವ ಅಕ್ರಮವನ್ನು ಸುವರ್ಣ ನ್ಯೂಸ್ ಸ್ಟಿಂಗ್ ಆಪರೇಷನ್ನಲ್ಲಿ ಸೆರೆ ಹಿಡಿದಿದೆ. ಗೋಮಾಳ ಅಂದ್ರೆ ಏನಂತ? ಸರ್ಕಾರಿ ಭೂಮಿ. ಸರ್ಕಾರಕ್ಕೆ ಕೊಟ್ಟಿರೋದ ನೀವು ಇದು? ನಾನು ಕೊಟ್ಟಿರೋ ಲೆಟ್ರು. ಸರಿ. ಯಾರು ಕೊಟ್ಟಿರೋ ಹೋದ್ಲಾ? ನೋಡಿದ್ದೀನಿ. ಕರ್ನಾಟಕ ರಿಪಬ್ಲಿಕ್ ಸೇನೆಗೆ ಸರ್ವೆ ಮಾಡ್ತೀನಿ ನೋಡಿ. ಸರ್ವೆ ಕಾಪಿ ತಗೊಳ್ಳಿ. ಅದೇನು ಗೊತ್ತಾ, 20-30 ಸೈಟ್ ಮೆಜರ್ಮೆಂಟು. 10ಗೆ 10 ನಾವು ಶೆಡ್ ಹಾಕಿ ಕೊಡ್ತೀವಿ. ನಿಮ್ಮ ಹತ್ರ ಒಂದು ಅಮೌಂಟ್ ಫಿಕ್ಸ್ ಮಾಡಿ ನಾವು ಶೆಡ್ ಹಾಕ್ತೀವಿ. ಯಾಕೆಂದ್ರೆ ಅದಕ್ಕೆ ನಾವು ಲೇಔಟ್ ಟೈಪು ಲೈನ್ ಆಗಿ ಈ ಕಡೆಂದು 20 ಮನೆ, ಈ ಕಡೆಂದು 20 ಮನೆ ಲೈನ್ ಆಗಿ 10 ಶೆಡ್ ಹಾಕ್ತಿವಿ. ನಿಮ್ದು ಮಿಕ್ಕಿ ಜಾಗ ಖಾಲಿ ಬಿಟ್ಟಿರ್ತೀವಿ. ನೀವು ಬೇಕಂದ್ರೆ ಹೆಂಗನ ಕಟ್ಕೊಳ್ರಿ. ಎಸ್, ಅಕ್ರಮಕ್ಕೆ ಆಶ್ರಯ ಎನ್ನುವಂತಾಗಿದೆ ಆಶ್ರಯ ಮನೆ ಯೋಜನೆ. ಇಲ್ಲಿನ ಶಿವಮೊಗ್ಗದ ಸಾಗರ ತಾಲೂಕಿಗೆ ಹೋದರೆ ಅಲ್ಲಿರುವಂಥ ಒಂದು ಗ್ರೌಂಡ್ ರಿಯಾಲಿಟಿ ಚೆಕ್ಕನ್ನು ನಾವು ಮಾಡಿದಾಗ ಅಲ್ಲಿ ಆಶ್ರಯ ಮನೆಗಾಗಿ ಮೀಸಲಿಟ್ಟಂಥ ಭೂಮಿ ಯಾರ್ಯಾರ್ದೋ ಪಾಲಾಗ್ತಿದೆ. ನಮ್ಮ ಕವರ್ ಸ್ಟೋರಿ ತಂಡದ ಮುಖ್ಯಸ್ಥೆ ವಿಜಯಲಕ್ಷ್ಮಿ ಶಿಬರೂರ್ ಅಲ್ಲಿಯೇ ಹೋಗಿ ನಡೆಸಿದಂಥ ಒಂದು ವಾಕ್ ಥ್ರೂ ಇಲ್ಲಿದೆ ನೋಡಿ. ಇದು ಸರ್ವೆ ನಂಬರ್ 13. ಇದರಲ್ಲಿ ಸುಮಾರು ಒಂದು 100 ಎಕರೆ ಜಮೀನಿದೆ. ಆದರೆ ಆಶ್ರಯ ಮನೆಗಳಿಗೆ ಕೊಟ್ಟಿರುವಂತಹ 20 ನಿವೇಶನ ಎಲ್ಲಿದೆ, ಅವ್ರಿಗೆ ಕೊಟ್ಟ ಜಾಗ ಎಲ್ಲಿದೆ, ಅಟ್ಲೀಸ್ಟ್ ಲೇಔಟ್ನ ಜಾಗ ಎಷ್ಟು ಅನ್ನುವಂಥದ್ದನ್ನು ಗುರುತಿಸದ ಕಾರಣ ಈಗ ಯಾರ್ದು ಎಲ್ಲಿ ನಿವೇಶನ ಏನು ಎತ್ತ ಇವ್ರ ಹತ್ರ ಬರೀ ಹಕ್ಕುಪತ್ರ ಇದೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಆಮೇಲೆ ದುರಂತ ಅಂದರೆ ಇದೇ ಜಾಗವನ್ನು ಇಲ್ಲೊಂದು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ ಇವರು ಆತಂಕಿತರಾಗಿ ಇಲ್ಲಿ ಏನು ಒಂದು ಸೈಟ್ ಕೊಟ್ಟಿದ್ದಾರೆ, ಆ ನಿವೇಶನದಾರರು ಒಂದು ಸಣ್ಣದಾಗಿ ಶೆಡ್ ಮಾಡಿಕೊಂಡು ಇದನ್ನು ಇಲ್ಲಿ ನಮ್ಮ ಸೈಟ್ ಇದೆ, ಇದೇ ಸರ್ವೆ ನಂಬರಲ್ಲಿ ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲೊಂದು ಶೆಡ್ ಹಾಕಿದರು. ಆದರೆ ಇದೇ ತಹಶೀಲ್ದಾರ್ನವರು ಎಲ್ಲರೂ ಬಂದು ಈ ಶೆಡ್ಡನ್ನು ಕಿತ್ತು ಹಾಕಿಬಿಟ್ಟಿದ್ದಾರೆ. ಈಗ ನೀವು ಹಾಕಿದ್ದು ಅಂದ್ರೆ ನಮ್ಮ ಜಾಗ ಇಲ್ಲಿದೆ ಅಂತ ಹೇಳಕ್ಕೋಸ್ಕರ ಒಂದು ಗುರ್ತು ಮಾಡ್ಕೊಳ್ಳೋದಕ್ಕೆ ಇದು ಜಾಗ ಇರಬಹುದು. 13 ಸರ್ವೆ ನಂಬರ್ 13 ಹೌದು. ಇದು ಪಂಚಾಯತಿಯವ್ರು ಏನಂದ್ರೆ ಇಲ್ಲೊಂದು ಶೆಡ್ ಮಾಡ್ಕೊಳ್ಳಿ, ನಾವು ಅದಕ್ಕೆ ಕಂದಾಯ ಹಾಕಿ ಕೊಡ್ತೀವಿ ಅಂತಂದ್ರು. ಇದುವರೆಗೂ ಕಂದಾಯ ಕಟ್ಸ್ಕೊಂಡಿದ್ದಾರೆ, ಜಾಗ ಕೊಟ್ಟಿಲ್ಲ ನಮಗೆ.